ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಆಲ್ರೆಡಿ 2 ಕಾರ್ಡ್ ಬಿದ್ದಿದೆ. ಇದು 3ನೇ ಕಾರ್ಡ್, ಇನ್ನೊಂದು 5 ಆಫ್ ಕಪ್ಸ್ ಬರ್ತಾ ಇದೆ, 5 ಆಫ್ ಪೆಂಟಿಕಲ್ಸ್, ಇಲ್ಲೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. ನೀವು ಅವರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ಏನೋ ಸಂತೋಷ ಇರುತ್ತೆ ನಿಮ್ಮನ್ನು ನೆನಪಾದಾಗಲ್ಲ. ನಿಮ್ಮ ಜೊತೆ ಆಡಿದಂಥ ಮಾತುಗಳು, ನಿಮ್ಮ ಸ್ವಭಾವ ಅವ್ರಿಗೇನೋ ಸಂತೋಷ ಕೊಡುತ್ತೆ. ಮುಖದಲ್ಲಿ ಒಂದು ನಗು ಬರುತ್ತೆ ಅವ್ರಿಗೆ, ಅವ್ರ ಮನಸ್ಸು ಅರಳುತ್ತೆ. ಆದರೆ ಇಲ್ಲಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮಿಬ್ಬರಲ್ಲಿ ಕ್ಲಾಶಸ್ ಆಗಿರಬಹುದು ಅನ್ನೋದು ಇದೆ. ಆಗಾಗ ಮಾತುಕತೆಗಳಾಗ್ತಾ ಇರುತ್ತೆ, ಏನೋ ಸಮಸ್ಯೆಗಳಿದೆ, ಅದು ಯಾವಾಗ ಸಾಲ್ವ್ ಆಗುತ್ತೆ ಹಾಗೆ ಯೋಚನೆ ಮಾಡ್ತಾ ಇರೋದಿದೆ. ಅವರು ನಿಮ್ಮ ಮೇಲೆ ಮನಸ್ಸಿದೆ, ಆದರೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಯಾವುದೇ ದಾರಿ ಕಾಣ್ತಾ ಇಲ್ಲ. ಇಲ್ಲಿ ಬೆಳಕಿದೆ, ಆದರೆ ಆ ಕಡೆ ಹೋಗೋ ದಾರಿ ಗೊತ್ತಾಗ್ತಾ ಇಲ್ಲ. ಕತ್ಲೆನಲ್ಲಿ ಕೂತ್ಕೊಂಡು ಬೇಜಾರಿನಲ್ಲಿದ್ದಾರೆ. ಇದೆಲ್ಲ ಸರಿಯಾಗಲಿ ಹಾಗೆ ದೇವ್ರನ್ನ ಕೇಳ್ಕೊಳ್ಳೋದು ಇದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳು ನಡೀತಾ ಇರುತ್ತೆ. ನಿಮ್ಗೇನಾದರೂ ಪಾಸಿಟಿವ್ ಆಗಿ ಆನ್ಸರ್ ಕೊಡಬೇಕು, ನೀವು ಸಂತೋಷವಾಗಿರೋದನ್ನು ನೋಡಬೇಕು ಹಾಗನ್ಸುತ್ತೆ ಅವರಿಗೆ. ನಿಮ್ಮನ್ನು ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ, ಆದರೆ ಪರಿಸ್ಥಿತಿನ ಎದುರಿಸೋಕ್ಕಾಗ್ತಾ ಇಲ್ಲ ಈ ವ್ಯಕ್ತಿಗೆ. ಯಾಕೋ ಲೋನ್ಲಿ ಫೀಲ್ ಆಗುತ್ತೆ, ಆತಂಕ ಇದೆ, ಮುಂದೆ ಏನಾಗುತ್ತೋ ಅಂತ ಅನಿಸುತ್ತೆ. ಒಂದು ಕಡೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮ ಸ್ನೇಹ ಒಡನಾಟ ಏನೋ ಪಾಸಿಟಿವಿಟಿ ಕೊಡುತ್ತೆ ಅವ್ರಿಗೆ, ಕೆಲಸ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ. ಆದರೆ ಅದನ್ನು ಮುಂದೆ ತೊಗೊಂಡೋಗೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿದೆ. ಇಲ್ಲಿ ಪ್ಲ್ಯಾನೆಟ್ ಮರ್ಕ್ಯುರಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಅಂದರೆ ಬುಧ. ಇವರೊಂದು ಆ್ಯಕ್ಟಿವ್ ಆಗಿರೋ ವ್ಯಕ್ತಿ, ಚೆನ್ನಾಗಿ ಮಾತಾಡ್ತಾರೆ, ಹಾಗೆ ನೋಡೋಕ್ಕೂ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಈ ವಿಷಯದಲ್ಲಿ ಯಾಕೋ ಹಿಡಿದಿಟ್ಟ ಅನುಭವ ಆಗ್ತಾ ಇದೆ. ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದ್ರೂ, ಎಲ್ಲನೂ ನಿಭಾಯಿಸ್ತೀನಿ, ಎಲ್ಲನೂ ಗೆಲ್ತೀನಿ ಅನ್ನೋ ಮನಸ್ಸಿದ್ರೂ ಈ ವಿಷಯದಲ್ಲಿ ಹೆಲ್ಪ್ಲೆಸ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಅಲ್ಲೇನೋ ಡಿಫ್ರೆನ್ಸಸ್ ಇದೆ. ಏನೋ ಕ್ಯಾಸ್ಟ್ ಇರ್ಬೋದು, ಏಜ್ ಇರಬಹುದು, ಅಥವಾ ಏನೋ ಡಿಫ್ರೆನ್ಸಸ್ಸು ಅವ್ರನ್ನ ತಡೆ ಹಿಡಿತಾ ಇದೆ, ಮುಂದುವರಿಯೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಎನರ್ಜಿ ಬರ್ತಾ ಇದೆ ಇಲ್ಲಿ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಲಾಟ್ ಆಫ್ ಇಮೋಷನ್ಸ್ ಇದೆ. ನಿಮ್ಮಲ್ಲೂ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, ನಿಮಗೂ ಆ ವ್ಯಕ್ತಿ ಕಂಡ್ರೆ ತುಂಬ ಇಷ್ಟ ಇದೆ. ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಯಾವುದೇ ಲವ್ ಸ್ಟೋರಿ ಆಗಲಿ ಶುರುವಿನಲ್ಲಿ ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಇಬ್ರಿಗೂ ಅಟ್ರಾಕ್ಷನ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಮುಂದಿನ ಬಗ್ಗೆ ಯೋಚನೆ ಮಾಡಲ್ಲ, ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತೀರಾ. ದಿನ ಕಳೆದ ಹಾಗೆ ಕ್ಯೂರಿಯಾಸಿಟಿ ಕಡಿಮೆ ಆಗುತ್ತೆ, ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆಗಳು ಶುರು ಆಗುತ್ತೆ. ಹಾಗೆ ಇನ್ಸೆಕ್ಯೂರಿಟಿನೂ ಫೀಲ್ ಆಗುತ್ತೆ. ಈ ವ್ಯಕ್ತಿ ಬಿಟ್ಟು ಹೋದರೆ ಏನು ಮಾಡೋದು, ಅವ್ರು ಬಿಟ್ಟು ಹೋದರೆ ಏನು ಮಾಡೋದು, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀವಿ, ಆ ವಿಷಯ ನೆನೆಸ್ಕೊಂಡು ಒಬ್ರನ್ನೊಬ್ರು ಕಟ್ಟಾಕೋ ಪ್ರಯತ್ನಗಳನ್ನ ಮಾಡ್ತೀರಾ. ಇಲ್ಲಿ ಹಾಗೆ ನಡೀತಾ ಇದೆ. ಏನೋ ಮ್ಯಾಜಿಕ್ ನಡೆದ ಹಾಗೆ ನೀವಿಬ್ಬರು ಕನೆಕ್ಟ್ ಆಗಿದ್ರಿ. ಆ ಟೈಮಲ್ಲಿ ಯಾವುದನ್ನೂ ಯೋಚನೆ ಮಾಡಿರಲಿಲ್ಲ. ಈಗ ಭವಿಷ್ಯದ ಪ್ರಶ್ನೆ ಮುಂದೆ ನಿಂತ್ಕೊಂಡಿದೆ. ಅದಕ್ಕೋಸ್ಕರ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗ್ತಾ ಇರುತ್ತೆ. ಹಗಲು ರಾತ್ರಿ ಯೋಚನೆ ಮಾಡ್ತೀರಾ. ಯಾವಾಗಲೂ ನಿಮ್ಮ ಕಣ್ಣು ಮುಂದೆ ಆ ವ್ಯಕ್ತಿನೇ ಇರ್ತಾರೆ, ನಿಮ್ಮ ಪ್ರಪಂಚನೇ ಅವರಾಗಿದ್ದಾರೆ. ಅವರನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಮುಂದುವರಿಯೋಕ್ಕೆ ಏನೋ ಸಮಸ್ಯೆಗಳಿದೆ. ಅದನ್ನು ಹೇಗೆ ನಿವಾರಿಸೋದು, ಅದಕ್ಕೇನಾದರೂ ದಾರಿ ಇದೆಯಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಇಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಇಮೋಷನಲ್ ಆಗಿ ಆ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ.
ಎಷ್ಟೋ ಸರಿ ನಿಮ್ಮ ಪರಿಸ್ಥಿತಿ ಮೇಲೆ ನಿಮಗೆ ಬೇಜಾರಿದೆ. ರಾತ್ರಿ ಒಬ್ಬರೇ ಇದ್ದಾಗ ಎಷ್ಟೋ ಸರಿ ನೀವು ಹತ್ತಿರೋದಿದೆ ಆ ವ್ಯಕ್ತಿಗೋಸ್ಕರ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹೇಗಾದರೂ ಮಾಡಿ ಆ ವ್ಯಕ್ತಿ ನನ್ನ ಜೀವನಕ್ಕೆ ಬರಬೇಕು, ಆ ಒಂದು ಅಟ್ಯಾಚ್ಮೆಂಟ್ ನೀವು ಬೆಳೆಸ್ಕೊಂಡಿದ್ದೀರಾ. ಇಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಫೀಲಿಂಗ್ಸ್ ಇದೆ ನೋಡೋಣ. ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಫರ್ಗಿವ್ನೆಸ್ ಬರ್ತಾ ಇದೆ. ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದಿ ಪಾಸ್ಟ್. ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್. ಐ ಹ್ಯಾವನ್ ಟೋಲ್ಡ್ ಯು ಎವ್ರಿಥಿಂಗ್ ಅನ್ನೋದಿದೆ. ಐ ವಾಸಂಟ್ ಹ್ಯಾಪಿ ದ ವೇ ಥಿಂಗ್ಸ್ ವರ್ ಗೋಯಿಂಗ್. ಇಲ್ಲಿ ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಬರ್ತಾ ಇದೆ. ನಿಮ್ಮ ಜೊತೆ ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಇಲ್ಲಿ ಏನೋ ಸಮಸ್ಯೆಗಳಿದೆ. ಅವ್ರಿಗೆ ಅದನ್ನು ಸರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ ಯೋಚನೆ ಇದೆ ಅವ್ರಿಗೆ. ಯಾಕೋ ಬೇರೆ ದಾರಿ ಕಾಣ್ತಾ ಇಲ್ಲ ಅವ್ರಿಗೆ. ನಾವಿಬ್ಬರು ಮುಂದೆ ಚೇಂಜ್ ಆಗ್ತೀವೋ ಇಲ್ವೋ ನಂಗೆ ಗೊತ್ತಿಲ್ಲ. ಇದು ಹೀಗೆ ಮುಂದುವರಿಯುತ್ತಾ? ಹೀಗೆ ಇಬ್ಬರೂ ಒಬ್ರಿಗೊಬ್ರಿಗೆ ಇಷ್ಟಪಟ್ಕೊಂಡು ಹೀಗೆ ಜೀವನ ಮಾಡ್ತೀವಾ? ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆದಷ್ಟು ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀನಿ. ನನ್ನನ್ನು ನಾನು ಹೀಲ್ ಮಾಡ್ಕೋತಾ ಇದ್ದೀನಿ. ಎಷ್ಟೋ ವಿಷಯಗಳನ್ನ ನಾನು ನಿಮಗೆ ಹೇಳಿಲ್ಲ, ಯಾಕೆಂದರೆ ನಿಂಗೆ ಬೇಜಾರಾಗುತ್ತೆ. ಅದರಿಂದ ಎಷ್ಟೋ ಸೆನ್ಸಿಟಿವ್ ವಿಷಯಗಳನ್ನ ನಾನು ನಿಂಗೆ ಹೇಳಿಲ್ಲ. ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಹ್ಯಾಪಿ. ಈ ಕನೆಕ್ಷನ್ ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಇಬ್ಬರಲ್ಲೂ ಸಿಟ್ಟು, ಮುನಿಸು, ಕೋಪಗಳು ನಡೀತಾನೇ ಇದೆ. ಇದು ಯಾಕೋ ನನಗೆ ಸಂತೋಷ ಕೊಡ್ತಾ ಇಲ್ಲ, ಯಾಕೋ ಸರಿಯಾಗಿ ಏನೂ ನಡೀತಾ ಇಲ್ಲ, ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಆಗಾಗ ನನಗೆ ಇದರಿಂದ ಸೈಲೆಂಟ್ ಆಗಿರೋಕ್ಕೂ ಇಷ್ಟ ಇಲ್ಲ. ಈ ಒಂದು ಕನೆಕ್ಷನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು. ಈ ಕನೆಕ್ಷನಲ್ಲಿ ಜಸ್ಟಿಸ್ ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಹಾಗೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ. ನೀವು ಅವ್ರ ಜೀವನದಲ್ಲಿ ಇದ್ದೀರಾ ಅನ್ನೋ ಸಂತೋಷ ಇದೆ, ಆದರೆ ಅದನ್ನು ಮುಂದುವರ್ಸೋಕ್ಕಾಗ್ತಾ ಇಲ್ಲ ಅನ್ನೋ ಸ್ಯಾಡ್ನೆಸ್ ಕಾಣ್ತಾ ಇದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಜೀವನ ಹೀಗೆ ಇರೋಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಇಂಪಾಸ್, ಏನೋ ಬಿಕ್ಕಟ್ಟು ಇದೆ. ಡೆಸ್ಪೊಡೆನ್ಸ್, ಹಾಗೆ ಗಿಲ್ಟ್, ಮತ್ತೊಂದು ಫರ್ಗಿವ್ನೆಸ್, ಹಾಗೆ ಮಿರಾಕಲ್ ಬರ್ತಾ ಇದೆ ನೋಡಿ ಇಲ್ಲಿ. ಗ್ರೀಫ್, ಏನೋ ಸ್ಯಾಡ್ನೆಸ್ ಇದೆ. ಹೌದು, ಯಾಕೆಂದರೆ ಯಾವುದೂ ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಇಬ್ಬರಲ್ಲೂ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಇದು ಈ ಥರ ಆಗುತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ. ಮುಂದೆ ನೋಡಿದ್ರಾಯ್ತು, ಹಾಗೆ ನೀವು ಮುಂದುವರೆದಿದ್ದೀರಾ. ಆದರೆ ಇಲ್ಲೇನೋ ಬಿಕ್ಕಟ್ಟಿದೆ. ಈಗ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಇಬ್ಬರೂ. ಹಾಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು, ಫರ್ಗಿವ್ ಮಾಡ್ಕೋಬೇಕು ಅನ್ನೋದಿದೆ. ಒಂದೊಂದ್ಸರಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಏನೋ ನಡೆದು ಹೋಗುತ್ತೆ. ಯಾರನ್ನೋ ಭೇಟಿ ಆಗ್ತೀವಿ, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಆಗ ನಾವು ಮುಂದಿನ ಬಗ್ಗೆ ಯೋಚನೆ ಮಾಡಿರಲ್ಲ. ಆದರೆ ಈಗ ಏನೂ ಮಾಡಲಾರ್ದಂಥ ಒಂದು ಪರಿಸ್ಥಿತಿನಲ್ಲಿ ನೀವಿಬ್ಬರು ಸಿಕ್ಕಾಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಗಿಲ್ಟ್ ಫೀಲ್ ಆಗ್ತಾ ಇದೆ. ಆದರೆ ಇದನ್ನೆಲ್ಲ ನೀವು ಮರೆತು ಮುಂದೆ ಹೋಗಿ. ಇಲ್ಲಿ ನಿಮಗೆ ಏಂಜಲ್ ಸಪೋರ್ಟ್ ಇದೆ. ಏನೋ ಮಿರಾಕಲ್ಸ್ ಆಗುತ್ತೆ. ಎಲ್ಲಿ ಒಳ್ಳೆ ಪ್ರೀತಿ ಇರುತ್ತೋ, ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲಿ ಯಾವಾಗಲೂ ದೇವರು ಇರ್ತಾರೆ. ಇವತ್ತಲ್ಲ ನಾಳೆ ಎಲ್ಲ ಸರಿಯಾಗುತ್ತೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.